ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ CRPFನಲ್ಲಿ ಕರೆದಿರುವಂತಹ ಕಾನ್ಸ್ಟೇಬಲ್ ಮತ್ತು ಟ್ರೇಡ್ಸ್ಮನ್ ನೋಟಿಫಿಕೇಷನ್ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಒಟ್ಟು ವೇಕೆನ್ಸಿಗಳು ಎಷ್ಟು ಖಾಲಿ ಇದ್ದಾವೆ ಅಂತ ನೋಡೋದಾದರೆ ಟೋಟಲ್ ಆಗಿ 9195 ಪೋಸ್ಟ್ ಖಾಲಿ ಇರ್ತವೆ. ಈ ಪೋಸ್ಟ್ಗಳಿಗೆ ವಿದ್ಯಾರ್ಹತೆ ಏನು, ಕ್ವಾಲಿಫಿಕೇಷನ್ ಮತ್ತು ಎಲಿಜಿಬಿಲಿಟಿ ಏನು, ಫಿಸಿಕಲ್ ಟೆಸ್ಟು ಎಲ್ಲ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂತ ನೋಡೋದಾದರೆ ಜನರಲ್, OBC ಮತ್ತು EWS ಕ್ಯಾಂಡಿಡೇಟ್ಗಳಿಗೆ 100 ರೂಪಾಯಿ ಆನ್ಲೈನ್ ಅಪ್ಲಿಕೇಶನ್ ಫೀ ಇರುತ್ತೆ. ಹಾಗೂ SC, ST ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಗಳಿಗೆ ಹಾಗೂ ಎಕ್ಸ್ ಸರ್ವಿಸ್ಮ್ಯಾನ್ ಕ್ಯಾಂಡಿಡೇಟ್ಗಳಿಗೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ. ಮತ್ತು ಅಪ್ಲೈ ಮಾಡಲು ಡೇಟ್ ನೋಡೋದಾದರೆ ಅಪ್ಲೈ ಮಾಡಲು ಸ್ಟಾರ್ಟ್ ಆಗುವ ದಿನಾಂಕ 20 ಏಪ್ರಿಲ್ 2026ರಿಂದ ಕೊನೆಯ ದಿನಾಂಕ 19/5/2026 ಅಪ್ಲೈ ಮಾಡಲು ಡೇಟ್ ಕೊಟ್ಟಿರ್ತಾರೆ. ಅಪ್ಲೈ ಮಾಡಲು ಏಜ್ ಲಿಮಿಟ್ನ ನೋಡೋದಾದರೆ ಕಾನ್ಸ್ಟೇಬಲ್ ಡ್ರೈವರ್ ಹುದ್ದೆಗೆ 21ರಿಂದ 27 ವಯಸ್ಸಿನವರು ಅಪ್ಲೈ ಮಾಡಬೇಕಾಗುತ್ತೆ. ಅದೇ ರೀತಿ ಕಾನ್ಸ್ಟೇಬಲ್ ಮೋಟಾರ್ ಮೆಕ್ಯಾನಿಕ್ ವೆಹಿಕಲ್, ಕೋಬ್ಲರ್, ಕಾರ್ಪೆಂಟರ್, ಟೇಲರ್, ಬ್ರಾಸ್ ಬ್ಯಾಂಡ್, ಪೈಪ್ ಬ್ಯಾಂಡ್, ಗಾರ್ಡ್ನರ್, ಬಗ್ಲರ್, ಪೇಂಟರ್, ಕುಕ್, ಬಾರ್ಬರ್ ಕಮ್ ಹೇರ್ ಡ್ರೆಸ್ಸರ್, ವಾಷರ್ಮ್ಯಾನ್ ಆ್ಯಂಡ್ ವಾಷರ್ಮ್ಯಾನ್ ವುಮೆನ್, ವಾಟರ್ ಕ್ಯಾರಿಯರ್, ಸಫಾಯಿ ಕರ್ಮಚಾರಿ, ಪ್ಲಂಬರ್, ಎಲೆಕ್ಟ್ರಿಷಿಯನ್, ಮಾಝೋನ್ ಈ ಎಲ್ಲ ಹುದ್ದೆಗಳಿಗೆ 18ರಿಂದ 23 ಒಳಗಿನ ಯಾರು ಬೇಕಾದರೂ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಅದೇ ರೀತಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ, ಒಂದು ಸಾರಿ ನೋಡ್ಕೊಳ್ಳಿ. ಹಾಗೆ ಇದಕ್ಕೆ ಅಪ್ಲೈ ಮಾಡಲು ಕ್ವಾಲಿಫಿಕೇಷನ್ ಏನು ಬೇಕಂತ ನೋಡೋದಾದರೆ ಮೊದಲನೇದಾಗಿ ಡ್ರೈವರ್ ಹುದ್ದೆಗೆ 10ನೇ ತರಗತಿಯಲ್ಲಿ ಪಾಸ್ ಆಗಿರಬೇಕಾಗಿರುತ್ತೆ. ಮತ್ತು ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಲೈಸೆನ್ಸ್ ಬೇಕಾಗಿರುತ್ತೆ, ಅಂದರೆ ಹೈವೇ ಬ್ಯಾಚ್ ಲೈಸೆನ್ಸ್ ಬೇಕಾಗಿರುತ್ತೆ. ಅದೇ ರೀತಿ ಮೋಟಾರ್ ಮೆಕ್ಯಾನಿಕ್ ವೆಹಿಕಲ್ಗೆ 10th ಮುಗಿದಿರಬೇಕಾಗುತ್ತೆ. ಜೊತೆಗೆ 2 ವರ್ಷ ITI ಸರ್ಟಿಫಿಕೇಟ್ನ ಹೊಂದಿರಬೇಕಾಗಿರುತ್ತೆ ಮತ್ತು 1 ವರ್ಷ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ನ ಹೊಂದಿರಬೇಕಾಗಿರುತ್ತೆ. ಇನ್ನು ಉಳಿದಂತೆ ಎಲ್ಲ ಟ್ರೇಡ್ಸ್ಮನ್ ಹುದ್ದೆಗಳಿಗೆ 10ನೇ ತರಗತಿ ಮುಗಿದಿದ್ರೆ ಸಾಕಾಗಿರುತ್ತೆ. ಮತ್ತು ಪಿಯೋನಿಯರ್ ವಿಂಗ್ ಅಂತ ಒಂದು ಪೋಸ್ಟ್ ಇದೆ, ಅದಕ್ಕೆ SSLC ಮತ್ತು 1 ವರ್ಷಗಳ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ITIನಲ್ಲಿ. ಪೇಮೆಂಟನ್ನು ನೋಡೋದಾದರೆ ಲೆವೆಲ್ 3 ಪೇಮೆಂಟ್ ಇರುತ್ತೆ. ಸ್ಟಾರ್ಟಿಂಗ್ನಲ್ಲಿ 21,700 ರೂಪಾಯಿಯಿಂದ 69,100 ರೂಪಾಯಿವರೆಗೆ ಪೇಮೆಂಟ್ ಇರುತ್ತೆ. ಇಲ್ಲಿ ನೋಡ್ಬೋದು ಕಾನ್ಸ್ಟೇಬಲ್, ಟ್ರೇಡ್ಸ್ಮನ್ ಮತ್ತು ಟೆಕ್ನಿಕಲ್ನಲ್ಲಿ 9,175 ಹುದ್ದೆಗಳೇ. ಮತ್ತು ಕಾನ್ಸ್ಟೇಬಲ್ ಟ್ರೇಡ್ಸ್ಮನ್ ಪಿಯೋನಿಯರ್ ವಿಂಗ್ ಅಂತ ಅದರಲ್ಲಿ ಕೇವಲ 20 ಹುದ್ದೆಗಳನ್ನ ಬಿಟ್ಟಿರ್ತಾರೆ. ಇದಕ್ಕೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇದೆ ಅಂತ ನೋಡೋದಾದರೆ ಮೊದಲನೇದಾಗಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ, ನಂತರ PST ಇರುತ್ತೆ. ಅದೆಲ್ಲ ಕಂಪ್ಲೀಟ್ ಆದ ನಂತರ CBT ಇರುತ್ತೆ, ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ನಂತರ ಟ್ರೇಡ್ ಟೆಸ್ಟ್ ಅಥವಾ ಸ್ಕಿಲ್ ಟೆಸ್ಟ್ನ ಕಂಡಕ್ಟ್ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಕೊನೆಯದಾಗಿ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇದೆಲ್ಲ ಮುಗಿದ ನಂತರ ಮೆರಿಟ್ ಲಿಸ್ಟ್ನ ಬಿಡ್ತಾರೆ. PET ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ನಲ್ಲಿ ಏನೇನೆಲ್ಲ ಇರುತ್ತೆ ಅಂತ ನೋಡೋದಾದರೆ ಕಾನ್ಸ್ಟೇಬಲ್ನಲ್ಲಿ ಡ್ರೈವರ್, ಮೋಟಾರ್ ಮೆಕ್ಯಾನಿಕ್ ವೆಹಿಕಲ್, ಗಾರ್ಡ್ನರ್, ಪೇಂಟರ್, ಕಾರ್ಪೆಂಟರ್, ಬ್ರಾಸ್ ಬ್ಯಾಂಡ್, ಪೈಪ್ ಬ್ಯಾಂಡ್, ಕೋಬ್ಲರ್, ಟೇಲರ್ ಮತ್ತು ಬಗ್ಲರ್ಗಳಿಗೆ 5 ಕಿಲೋಮೀಟರ್ ರನ್ನಿಂಗನ್ನು 24 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಮಹಿಳೆಯರಿಗೆ 1.6 ಕಿಲೋಮೀಟರನ್ನು 8.30 ಮಿನಿಟ್ನಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇನ್ನು ಉಳಿದಂತೆ ಕಾನ್ಸ್ಟೇಬಲ್, ಕುಕ್ ಅಥವಾ ವಾಟರ್ ಕ್ಯಾರಿಯರ್, ಬಾರ್ಬ್ಲರ್ ಮತ್ತು ಹೇರ್ ಡ್ರೆಸ್ಸರ್, ವಾಷರ್ಮ್ಯಾನ್ ಮತ್ತು ವಾಷರ್ ವುಮೆನ್, ಸಫಾಯಿ ಕರ್ಮಚಾರಿಗಳಿಗೆ ಇದರಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 1.6 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ, 10 ನಿಮಿಷಗಳ ಅವಧಿ ಇರುತ್ತೆ. ಮಹಿಳೆಯರಿಗೆ 1.6 ಕಿಲೋಮೀಟರ್ ಇರುತ್ತೆ, 12 ನಿಮಿಷಗಳವರೆಗೆ ಅವಧಿ ಇರುತ್ತೆ ಕಂಪ್ಲೀಟ್ ಮಾಡಲು. ಇನ್ನು ಉಳಿದಂತೆ ಪಿಯೋನಿಯರ್ ವಿಂಗ್ ಅಂತ ಇದರಲ್ಲಿ 1.6 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ, 9 ನಿಮಿಷಗಳ ಅವಧಿ ಇರುತ್ತೆ. PST ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ನೋಡೋದಾದರೆ ಅಪ್ಲೈ ಮಾಡಲು ಹೈಟ್ ಎಷ್ಟು ಇರಬೇಕಂದ್ರೆ ಮೇಲ್ ಕ್ಯಾಂಡಿಡೇಟ್ಗಳಿಗೆ 170 ಸೆಂಟಿಮೀಟರ್ ಹೈಟ್ ಬೇಕಾಗಿರುತ್ತೆ. ಮಹಿಳಾ ಅಭ್ಯರ್ಥಿಗಳಿಗೆ
157 ಸೆಂಟಿಮೀಟರ್ ಹೈಟ್ ಇರಬೇಕಾಗಿರುತ್ತೆ ಮಿನಿಮಮ್ಮು. ಚೆಸ್ಟ್ ನೋಡೋದಾದರೆ 80 ಸೆಂಟಿಮೀಟರ್ ಇರಬೇಕಾಗಿರುತ್ತೆ. ಎಕ್ಸ್ಪ್ಯಾಂಡ್ ಮಾಡಿದಾಗ 0.5 ಸೆಂಟಿಮೀಟರ್ ಎಕ್ಸ್ಪ್ಯಾಂಡ್ ಆಗಬೇಕಾಗಿರುತ್ತೆ. ಫಿಸಿಕಲ್ ಮುಗಿದ ನಂತರ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಒಟ್ಟು 100 ಅಂಕಗಳ ಎಕ್ಸಾಮ್ ಇರುತ್ತೆ. 2 ಗಂಟೆಗಳ ಕಾಲಾವಧಿ ಇರುತ್ತೆ. ಇದರಲ್ಲಿ ಸಿಲೆಬಸ್ನ ನೋಡೋದಾದರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ನಲ್ಲಿ 25 ಕ್ವಶನ್ಸ್ 25 ಮಾರ್ಕ್ಸ್ಗೆ ಇರುತ್ತೆ. ಜನರಲ್ ನಾಲೆಜ್ ಜನರಲ್ ಅವೇರ್ನೆಸ್ 25 ಅಂಕಗಳು 25 ಮಾರ್ಕ್ಸ್ಗೆ. ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಇರುತ್ತೆ 25 ಕ್ವಶನ್ಸ್. ಹಿಂದಿ ಅಥವಾ ಇಂಗ್ಲೀಷ್ ಎರಡರಲ್ಲಿ ಚಾಯ್ಸ್ ಇರುತ್ತೆ. ಇದಕ್ಕೂ ಕೂಡ 25 ಅಂಕಗಳಿರ್ತವೆ. ನೆಗೆಟಿವ್ ನೋಡೋದಾದರೆ 0.25 ನೆಗೆಟಿವ್ ಇರುತ್ತೆ. ಮತ್ತು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ನೋಡೋದಾದರೆ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಗಳಿಗೆ ಕನಿಷ್ಠ 30%, OBC ಅವರಿಗೆ EWSನವರಿಗೆ 25%, SC ST ಮತ್ತು ಇನ್ನುಳಿದಂಥ ಕ್ಯಾಂಡಿಡೇಟ್ಸ್ಗಳಿಗೆ ಕನಿಷ್ಠ 20% ಅಂಕಗಳನ್ನು ಗಳಿಸಲೇಬೇಕಾಗಿರುತ್ತೆ. ನಂತರ CBT ಎಕ್ಸಾಮ್ ಆದ ನಂತರ ಟ್ರೇಡ್ ಟೆಸ್ಟ್ ಅಥವಾ ಸ್ಕಿಲ್ ಟೆಸ್ಟ್ ಇರುತ್ತೆ. ಇದರಲ್ಲಿ ನಿಮಗೆ 50 ಅಂಕಗಳಿರ್ತವೆ. ಇದರಲ್ಲಿ ಮಿನಿಮಮ್ 20 ಅಂಕಗಳನ್ನಾದರೂ ನೀವು ತೆಗೆದುಕೊಳ್ಬೇಕಾಗಿರುತ್ತೆ. ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಕೊನೆಯದಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ SSLC ಮಾರ್ಕ್ಸ್ ಕಾರ್ಡ್, ಡೊಮಿಸಿಯಲ್ ಸರ್ಟಿಫಿಕೇಟ್, ಟ್ರೇಡ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ ಇವೆಲ್ಲವನ್ನು ಒರಿಜಿನಲಾಗಿ ತೆಗೆದುಕೊಂಡು ಹೋಗಬೇಕಾಗಿರುತ್ತೆ. ಅಪ್ಲೈ ಮಾಡುವ ದಿನಾಂಕ ಇನ್ನೊಂದು ಸಾರಿ ನೋಡ್ಕೊಳ್ಳಿ. 20 ಏಪ್ರಿಲ್ 2026ರಿಂದ 19 ಮೇ 2026ರವರೆಗೆ ಅಪ್ಲೈ ಮಾಡಲು ಸಮಯಾವಕಾಶ ಇರುತ್ತೆ. ಈ ವಿಡಿಯೋದಲ್ಲಿ ಇಷ್ಟೇ ಮಾಹಿತಿ. ಇದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ಜಾಬ್ ಅಪ್ಡೇಟ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.